ಆಕಸ್ಮಿಕ ಅವರ ನಿಧನ ಆಗಿದ್ರಿಂದ ಇನ್ನೂ 2 ವರ್ಷ ವಿಧಾನಸಭೆ ಅವಧಿ ಇರುವುದರಿಂದ ಈ ಚುನಾವಣೆ ಅನಿವಾರ್ಯ ಆಗಿದ್ದರಿಂದ ಇವತ್ತು ಚುನಾವಣೆಯನ್ನ ನಾವು ಎದುರಿಸಬೇಕಾಗಿದೆ. ನೀವೆಲ್ಲ 3 ವರ್ಷದಿಂದ ನೋಡಿದಿರಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಸುಮಾರು 136 ಕ್ಷೇತ್ರಗಳನ್ನು ಗೆದ್ದು ಇವತ್ತು ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಆಡಳಿತ ಯಾವ ರೀತಿ ನಡೀತಾ ಇದೆ, ಕೇವಲ ಒಂದು ಕೋಮಿಗೆ ಮಾತ್ರ ಈ ಸರ್ಕಾರ ಇದೆ. ಹಿಂದುಳಿದವರಿಗಿಲ್ಲ, ದಲಿತರಿಗಿಲ್ಲ, ಪರಿಶಿಷ್ಟ ಪಂಗಡದ ಜನರಿಗಿಲ್ಲ. ಇದು ಕೇವಲ ಒಂದು ಮುಸ್ಲಿಂ ಪರವಾದಂತಹ ಸರ್ಕಾರ ಈ ರಾಜ್ಯದಲ್ಲಿ ಇದೆ ಅನ್ನುವಂತ ಭಾವನೆ ಬರ್ತದೆ. ನೋಡ್ರಿ, ನಮ್ಮ ಸಿದ್ದರಾಮಯ್ಯನವರು ಭಂಡಾರ ಹಚ್ಚಲಕ್ ಬಂದ್ರೆ ಭಂಡಾರ ಹಚ್ಚೋದಿಲ್ಲ, ಕುಂಕುಮ ಹಚ್ಚಲಕ್ ಬಂದ್ರೆ ಕುಂಕುಮ ಹಚ್ಚೋದಿಲ್ಲ. ಇವೆಲ್ಲ ಪ್ರೀತಿಯಿಂದ ಬದಾಮಿ ನಮ್ಮ ಹಾಲು ಮತ್ತು ಸಭಾದವರು ರೇಷ್ಮೆ ಪಟಕ ಸುತ್ಕೊಳಕ್ ಬಂದ್ರೆ ಅದನ್ನ ತೆಗೆದು ಹಿಂಗ್ ಒಗಿತಾರ. ಆದ್ರೆ ಸಾಧುರ್ಗೂ ಕಟ್ಟಿಗೆ ಮಾತ್ರ ಹಲ್ ಕಿಸ್ಬೇಕು. ಮೊನ್ನೆ ವಿಧಾನಸಭೆದಾಗ ಹೇಳ್ತಾರ, ನಾ ಶಿವರಾತ್ರಿ ದಿವಸನು ಮಾಂಸ ತಿಂತೀನಿ, ನಾನು ದೇವರನ್ನ ನಂಬುವುದಿಲ್ಲ. ಹಂಗಾದ್ರೆ ಸಾಧುರ್ ದೇವ್ರನ್ನ ಯಾಕೆ ನಂಬಬೇಕ್ರಿ ಸಿದ್ದರಾಮಯ್ಯನವರ? ಅವ್ರ ಕಾರ್ಯಕ್ರಮಕ್ಕೆ ಹೋದ್ರೆ ಹೇಳ್ತೀರಿ 10,000 ಕೋಟಿ ರೂಪಾಯಿ ಕೊಡ್ತೀನಿ. ಒಂದರೆ ಹಾಲು ಮತ್ತು ಸಮಾಜದವ್ರ ಕಾರ್ಯಕ್ರಮದಾಗ ಹೇಳ್ಯಾರ, ನಮ್ಮ ಸಮಾಜ ಯಾರು ಮೂಲ ಅಂದ್ರ ಸಿದ್ದರಾಮಯ್ಯನವ್ರಿಗೆ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಕಾರಣ ಅಂದ್ರೆ ಹಾಲು ಮತ್ತು ಸಮಾಜ ಮೊದಲು ಅವ್ರ ಆಶೀರ್ವಾದ ಆಗಿದ್ದರಿಂದಲೇ ಇವತ್ತು ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ನಾಯಕನಾಗಿ ಬೆಳೆದಂತ ಸಿದ್ದರಾಮಯ್ಯನವರು ಮೊನ್ನೆ ಬಜೆಟ್ ಮಾಡಿದ್ರು. ನೀವು ಬಜೆಟ್ ನೋಡ್ರಿ, ಅದ್ರೊಳಗ ಹಾಲು ಮತದವ್ರಿಗಿಲ್ಲ, ನಮ್ಮ ಪರಿಶಿಷ್ಟ ಜಾತಿಯವರಿಗಿಲ್ಲ, ಪರಿಶಿಷ್ಟ ಪಂಗಡ ಸಮುದಾಯಕ್ಕಿಲ್ಲ. ಇವತ್ತೇನು SC ST ಅಭಿವೃದ್ಧಿ ಹಣ ಇದೆ, ಸುಮಾರು 40,000 ಕೋಟಿ ರೂಪಾಯಿ ಈ ಗ್ಯಾರಂಟಿ ಒಳಗೆ ಹಾಕ್ಯಾರ. ಕಾನೂನು ಏನ್ ಹೇಳ್ತದೆ, ಯಾವುದೇ SC ST ಜನಾಂಗ ಕೊಟ್ಟಂತ ದುಡ್ಡು ಆ ಸಮುದಾಯದ ಅಭಿವೃದ್ಧಿಗೆ ಹೋಗ್ಬೇಕು ಹೊರತು ಇವತ್ತು ಅಕ್ಕಿ ಕೊಟ್ಟಿವಿ, ಬಸ್ಸಿಗೆ ಕೊಟ್ಟಿವಿ ಅಂತ ಹೇಳ್ತಾರೆ. ಇದು ಅಕ್ಕಿ ಕೊಡದಿದ್ರ, ಬಸ್ಸಿಗೆ ಕೊಡದಿದ್ರ ನೀವು ಜನರಲ್ ಫಂಡ್ ಕೊಡ್ಬೇಕಾಗಿ 40,000 ಕೋಟಿ ಇವತ್ತೇನು ದಲಿತದು ನೀವು ವರ್ಷ ಇವತ್ತೇನು ಅಕ್ಕಿ ಒಳಗೆ ಹಾಕ್ತಾರೆ. ಅಕ್ಕಿ ಒಳಗೆ ಏನೈತೆ, ಕೆಲ ಜನರಲ್ದವರು ತಗೋತಾರೆ, SC ST ಜನಾಂಗದವ್ರು ತಗೋತಾರೆ. ಅದೇ ರೀತಿ ಬಸ್ಸು ಎಲ್ಲಾ ಜನಾಂಗದವ್ರು ಅಡ್ಡಾಡ್ತಾರೆ. ಇವತ್ತು ಅಂದ್ರೆ 40,000 ಕೋಟಿ ರೂಪಾಯಿ ಇವತ್ತು ದಲಿತರಿಗೆ ನಮ್ಮ ವಾಲ್ಮೀಕಿ ಜನಾಂಗ ಖರ್ಚು ಮಾಡುವಂತ ಹಣ ಇವತ್ತು ಅವರು ಗ್ಯಾರಂಟಿಯಲ್ಲಿ ಹಾಕಿ ಅದೇ 40,000 ಕೋಟಿ ನಮ್ಮ SC ST ಜನಾಂಗದವರಿಗೆ ಅವರು ಯುವಕರಿಗೆ ಉದ್ಯೋಗ ಕೊಡುವಂತದ್ದು, ಅವರಿಗೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕಾಂಪ್ಲೆಕ್ಸ್ ಕಟ್ಟಿ, ನಮ್ಮ ಬಿಜಾಪುರ ಕಟ್ಟಿನ ಒಂದು ಬಾಬು ನಮ್ಮ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತ ಒಂದು ಕಾಂಪ್ಲೆಕ್ಸ್ ಕಟ್ಟಿ, ಅಲ್ಲಿ SC ST ಫಂಡಿಂದ ನಾವು ಮಾಡಿವಿ. 40 ಅಂಗಡಿ ಮಾಡಿವಿ. ಆ ಅಂಗಡಿಗಳು ಎಲ್ಲ SC ST ಜನ ಕೊಳ್ಳಕ್ ಬರ್ತದೆ, ಮತ್ತೆ ಯಾರ್ಯಾರು ಕೊಳ್ಳಕ್ ಬರ್ತದೆ. ಅಂದ್ರೆ ಆ 40 ಫ್ಯಾಮಿಲಿ ಬರ್ಬೇಕು, ಉದ್ಯೋಗ ಆಯ್ತೋ ಇಲ್ಲೋ. ಇವತ್ತು ಅಕ್ಕಿ ಕೊಟ್ಟು ಯಾರು ಉಪಕಾರ ಕೊಟ್ಟರೆ 5 kg ಮೋದಿ ಕೊಡ್ತಾರ, 5 kg ಇವ್ರು ಕೊಡ್ತಾರ. ನಾನೇ ಕೊಡ್ತೀನಿ, ಕಾಕಾ ಸಾಬನ ಮನೆಯವ್ರಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಏನು ಫ್ರೀ 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 ಬರೀ ಇದೆ. ಇವತ್ತು ನೋಡಿ ನಾವು ಸಿದ್ದರಾಮಯ್ಯನವ್ರ ಭಾಷಣ 5 ಬಿಟ್ಟರೆ ಏನೂ ಇಲ್ಲ. ಮೊನ್ನೆ ಬಜೆಟ್ ಮಾಡೋದು 8 ಪೇಜ್ ಇತ್ತಪ್ಪ ಬಜೆಟ್, 182 ಪೇಜ್ ಹೋದ. 4 ತಾಸು 40 ಸಲ ನೀರು ಕುಡಿದು ಹತ್ತಿ 11 ಚಾಲು ಆಗಿತ್ತು. ಆ ರಾಹು ಕಾಲ ಇದ್ದಂತ ನೋಡಿ ದೇವ್ರು ನಂಬೋದಿಲ್ಲ ತರ ರಾಹು ಕಾಲ ಬರೋಕ್ಕಿಂತ ಮೊದಲು ಭಾಷಣ ಚಾಲು ಮಾಡಿ ಕೇಳಿದ್ರು. ಅಲ್ರಿ ರಾಹು ಕಾಲ ಗುಳಿಕ ಕಾಲ ನಂಬೋದಿಲ್ಲ ಸಿದ್ದರಾಮಯ್ಯನವರ. ಮತ್ತೆ ಇಲ್ಲ, ನಾ ಯಾವುದೂ ನಂಬೋದಿಲ್ಲ, ನಾನು ಶಿವರಾತ್ರಿ ದಿವಸ ಮಟನ್ ತಿಂತೇನೆ. ಇದನ್ನೆಲ್ಲ ಹೇಳ್ಬೇಕಾಗಿ ಅದಕ್ಕೆ ಹೇಳೋದು ಗೊತ್ತ ನಿಮ್ಗೆ. ಆದ್ರೆ ಹಿಂದೂ ಸಮಾಜದ ಹಬ್ಬಗಳನ್ನ ಅಪಮಾನ ಮಾಡು. ಇದೇ ಅನ್ಬೇಕು, ರಂಜಾನ್ದಾಗ ನಾ ಹಂದಿ ತಿಂತೀನಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವ್ರಿಗೆ ಇವತ್ತ ನೀವು ಕುಂಕುಮ ಹಚ್ಚೋದಿಲ್ಲ, ಬಂಡಾರ ಹಚ್ಕೋದಿಲ್ಲ, ಏನು ನೀವು ನಡೆಸಿರಿ.
ಮೊದಲು ನಿಮ್ಮ ಸಮಾಜಕ್ಕೆ ರೀತಿ ನೋಡ್ರಿ, ನಮ್ಮ ಮನ್ಯಾಗ ಲಗ್ನ ಆಯ್ತು. ನಮ್ಮ ಮನೆದು ಯಾರಪ್ಪ ಅಂದ್ರೆ ಅರಕೆರೆ ಅಮೋಕ್ಷ. ನಾವ್ 2 ದಿವಸ ಕಂಬಳಿ ಇಟ್ಕೊಂಡು ಪಾರ್ಕಿ ತಗೊಂಡ್ ಬಂದೀವಿ ಮನೆಗೆ. ಕಾಗನೇರಿ ಅಂತ ಹೇಳಿ ಒಂದು ಮಹಾರಾಷ್ಟ್ರದ ಬರ್ತದೆ ತಮ್ಮ ಊರ್ ಮಗಲ್ ಲಾಯವತ್ತ ಗುಡಿ, ಲಕ್ಷ್ಮೀ ಗುಡಿ. ಅದನ್ನು ನಮ್ಮ ಹಾಲು ಮತದವ್ರೆ. ಈ ಅರಕೆರೆ ಅಮೋಕ್ಷನ ಹಾಲು ಮತದವ್ರೆ. 2 ದಿವಸ ನಮ್ಮ ಮನೆಗೆ ಕೂಡ್ಕಳ ದೇವ್ರನ್ನ ತಗೋದು ಕರ್ಕೋದು ಎಲ್ಲಾ ಹಾಲು ಮತ ಸಂಪ್ರದಾಯನೇ ನಮ್ಮ ಲಗ್ನ ಮಾಡುದು. ಅದು ನಮ್ಮ ಮನೆ ದೇವ್ರನ್ನೇ ಹಾಲು ಮತ. ನಾನು ನಾವು ಅದು ಮಾಡೋದಿಲ್ಲ ಹಂಗ್ ಮಾಡೋದಿಲ್ಲ ಅಂದ್ರೆ ನಡೀದಿಲ್ಲ. ಮನಿ ದೇವ್ರನ್ನ ಮನೆಗೆ ಕರೆಸಲಿಲ್ಲ ಅಂದ್ರೆ ಮುಂದಕ್ಕೆ ಆಡ್ತದ. ಎಲ್ಲಾರು ಮಾಡ್ತೀವಿ. ಅದಕ್ಕೆ ಇವತ್ತ ನೀವೆಲ್ಲ ತಿಳ್ಕೋಬೇಕಾಗಿತ್ತು. ನಮ್ಮ ಯುವಕರು, ವಿಶೇಷವಾಗಿ ಯುವಕರು ಬರೀ ಗ್ಯಾರಂಟಿ ಹೇಳ್ತಾರಲ್ಲ. ಇವತ್ತು ಕರ್ನಾಟಕದಲ್ಲಿ 2,88,903 ಸರ್ಕಾರಿ ಹುದ್ದೆ ಖಾಲಿ ಅದಾವು. ಸುಮಾರು 1 ಲಕ್ಷಕ್ಕೆ ಸಮೀಪ ನಿಗಮ ಮಂಡಳಿಗಳ ಹುದ್ದೆ ಖಾಲಿ ಅದಾವು. ಅಂದ್ರೆ ಎಷ್ಟಾಯ್ತು? 288, ಅದು 1 ಲಕ್ಷ ಎಷ್ಟಾಯ್ತು? 388. 3,88,000. ಈ ರಾಜ್ಯದ ಸುಮಾರು 19,000 ಪೊಲೀಸ್ ಇಲಾಖೆಯಲ್ಲಿ ಹುದ್ದೆ ಖಾಲಿ ಅದಾವೆ. ಇವೆಲ್ಲ ಭರ್ತಿ ಮಾಡಿದ್ರೆ 4 ಲಕ್ಷ ನಮ್ಮ ಹುಡುಗರಿಗೆ ಯಾರ್ಯಾರು ಪಾಲೈತೆ ಅವ್ರು ಹೋಗಿ ಹೋಗ್ತದೆ. 2Aದಾಗ ಬರೋರು 2Aದಾಗ ಆಗ್ತಾರೆ. SC ಒಳಗೆ ಬರೋರು SC ನೌಕರಿ ಸಿಗ್ತದೆ. ST ಒಳಗೆ ಅವ್ರವ್ರ ಏನು ಶೇಕಡ ಇದೆ. ಆದ್ರೆ ಇಲ್ಲಿವರೆಗೆ ನಮ್ಮ ಸರ್ಕಾರ ನಿರುದ್ಯೋಗ ಯುವಕರಿಗೆ ಉದ್ಯೋಗ 4 ಲಕ್ಷ ನೌಕರಿ ನಾವೇನಾರೇ ತುಂಬಿಬಿಟ್ರೆ ಕರ್ನಾಟಕದ 4 ಲಕ್ಷ ಹುಡುಗರಿಗೆ ನೌಕರಿ ಆಗ್ತದೆ. ಅಂದ್ರೆ 4 ಲಕ್ಷ ಕುಟುಂಬಗಳು ಬಡತನ ರೇಖೆಯಿಂದ ಮೇಲೆ ಬರ್ತಾವ. ಆದ್ರೆ ಇನ್ನೂವರೆಗೆ ಒಂದು ಹುದ್ದೆ ತುಂಬ್ತಾ ಇಲ್ಲ ಪೊಲೀಸರು. ನಾ 2 ಸಲ ಬೆಳಗಾವಿ ಉದಾಹರಣೆ ನಮ್ಮ ಸುವರ್ಣಸೌಧದಾಗ ಹೇಳಿದೆ. ಅವ್ರಿಗೊಂದಿಟ್ಟು ಏಜ್ ಎಕ್ಸ್ಟೆಂಡ್ ಮಾಡ್ರಿ, ಪೊಲೀಸನ್ನು ಒಂದು ಕಡೆ ಟ್ರಾನ್ಸ್ಫರ್ ಮಾಡಿದಾಗ ಕನಿಷ್ಠ 2 ವರ್ಷ ಆ ಪೊಲೀಸ್ ಠಾಣೆಯಲ್ಲಿ ಇರೋದು ಒಂದು ವ್ಯವಸ್ಥೆ ಮಾಡಿದ್ರೆ ಒಪ್ಪಲಿಲ್ಲ. ಇವತ್ತು ಮತ್ತೆ ಅದನ್ನ ನಾನು ವಿಧಾನಸೌಧದ ಕೇಳಿದ್ಮ್ಯಾಗ ಇಲ್ಲ ನಮ್ಮ ಗೃಹ ಮಂತ್ರಿಗಳು ಹೇಳಿದ್ರು, ಯತ್ನಾಳ್ ಹೇಳೋದು ಸರಿ ಇದೆ. ನಾನು ಇನ್ಮ್ಯಾಗ ಯಾವುದೇ ಪೊಲೀಸ್ ಠಾಣೆ PSI ಇರ್ಬೋದು, ಯಾರೇ ಪೊಲೀಸ್ ಅಧಿಕಾರಿ ಇದ್ರೆ 2 ವರ್ಷ ತನ ನಾವು ಏನು ಮಾಡೋದಿಲ್ಲ ಅಂತ ಹೇಳಿದ್ವಿ. ಆದ್ರೆ ಮೊನ್ನೆ ನಮ್ಮ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದಾಗ ಈಗ 1 ವರ್ಷ ಮಾಡ್ಯಾರ. ಒಬ್ಬ PSI 1 ವರ್ಷಕ್ಕೆ ವ್ಯಾಪಾರ ಚಾಲು. MLA ಕಫೋರ್ ಮಾಡ್ತಾ ನೋಡಪ್ಪ ನೀನು ಮುಗೀತು, ಈ ಮತ್ತೊಬ್ಬ ಗಿರಿಕಿ ತಯಾರಾಗನ 15 ಕೊಡ್ತೀನ ತನ ನೋಡ್ರಿ. ಒಬ್ಬ ಯಾದಗಿರಿ ಒಳಗ ಒಬ್ಬ ದಲಿತ PSI ಅಲ್ಲಿ MLA ರೊಕ್ಕ ತಗೊಂಡು ಅವ ಎತ್ತು ಕೊಟ್ಟಿದ್ದ. ಪಾಪ ದಲಿತ PSI ಮತ್ತೊಬ್ಬ ಬಂದು ಅವನಕಿಂತ ಎತ್ತು ಕೊಟ್ಟ. ಇವನು ಕೊಟ್ಟಿದ್ದ ಲೆಟರ್ ತೆಗೆದು ಅವ್ರು ಕೊಟ್ಟ. ಆ ಮನುಷ್ಯ ಪಾಪ PSI ದಲಿತ ಆಫೀಸರು ಆತ್ಮಹತ್ಯೆ ಮಾಡ್ಕೊಂಡ ಮಾನಸಿಕಾಗಿ. ಹಿಂಗ ಕಾಂಗ್ರೆಸ್ನ MLAಗಳು ವ್ಯಾಪಾರ ನಡೆಸ್ಯಾರ. ಒಂದು ಪೊಲೀಸ್ ಠಾಣೆ ಚಲೋತೆ ನಡಿಬೇಕಂದ್ರ ಒಬ್ಬ MLAನ ಕೈ ಸ್ವಚ್ಛ ಇರ್ಬೇಕು. ಅಂದ್ರ ಹಳ್ಳ್ಯಾಗ ಆ ಊರಾಗ ಶಾಂತಿ ಇರ್ತದೆ. ಇಲ್ಲಕಂದ್ರ ಪೊಲೀಸ್ ಸ್ಟೇಷನ್ಗಳು ಕಲೆಕ್ಷನ್ ಸೆಂಟರ್ ಆಗ್ತಾವ. ಮತ್ತ ಅವರು ರೊಕ್ಕ ತೆಗಿಯಬೇಕಲ್ಲ. ಈಗ MLA ನನಗೆ 10 ಲಕ್ಷ ರೂಪಾಯಿ ಕೊಟ್ರೆ ತಿಳ್ಕೊರಿ, ಮತ್ತೆ ಎಲ್ಲಿ ನಾವು ಮನ್ಯಾಗ ಗಿಡ ನೋಡೋದು ಮುಂದೆ ನೀವೇನ ಜಗಳ ಮಾಡಿ ಹೋದ್ರಂದ್ರೆ ಅವ್ನಿಗೂ 50 ಒಳಗೆ ಹಾಕು, ಅವ್ನಿಗೂ 50, ಇವ 50,000 ತಗೋ, ಅವ್ನಿಗೆ 50,000 ಆಗ್ತತಿಲ್ಲ. ಅದ್ರ ಬದ್ಲಿ ನಾ ಹೇಳಿದೆ ಮಾನ್ಯ ವಿಧಾನಸಭೆ ಒಳಗೆ ಪೊಲೀಸ್ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಹಾಳಾಗೈತೆ ಅಂತ ಹೇಳಿ ಚರ್ಚೆ ನಡೆದಿತ್ತು. ನಾ ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಅದು ಎಲ್ಲಾ 224 ಮಂದಿಗೆ MLA ಏನ್ ಹೇಳದಂದ್ರೆ, ನೀವು ಏನು MLAಗಳು ಇದಿರಲ್ಲ, ನೀವು ಪೊಲೀಸ್ ಇಲಾಖೆ ಪೊಲೀಸರ ಕಡೆಯಿಂದ ಲಂಚ ತಿರುವುದು ಯಾವಾಗ ಬಿಡ್ತೀರಿ ಅವಾಗ ಕರ್ನಾಟಕ ಶಾಂತಿ ಕಾನೂನು ವ್ಯವಸ್ಥೆ ಬರ್ತದೆ. ಹೌದಲ್ಲ? ಒಬ್ಬ PSI ಬರ್ಬೇಕಾದ್ರೆ ಕೊಡ್ಬೇಕು, ಒಬ್ಬ ತಲಾಟಿ ಬರ್ಬೇಕಾದ್ರೆ ಕೊಡ್ಬೇಕು, ಒಬ್ಬ ಸಬ್ ರಿಜಿಸ್ಟರ್ ಬರ್ಬೇಕಾದ್ರೆ ಕೊಡ್ಬೇಕು, ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಬರ್ಬೇಕಾದ್ರೆ ಕೊಡ್ಬೇಕು, DC ಬರ್ಬೇಕಾದ್ರೆ ಕೊಡ್ಬೇಕು. ಇಂಥ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂದ್ರೆ ಗ್ಯಾರಂಟಿ ಬಿಟ್ರೆ ಏನೋ ಅಭಿವೃದ್ಧಿ ಇಲ್ಲ. ನೀರಾವರಿ ಯೋಜನೆಗಳು, ರೈತರ ಪರಿಹಾರ ರೊಕ್ಕನೇ ಎಲ್ಲಿ ಕೊಡ್ತಾರೆ. ನಾ ಹೇಳಿದೆ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ, ಈಗ 8 ಲಕ್ಷ ಕೋಟಿ ಸಾಲ ಐತಿ ಕರ್ನಾಟಕ. ನಾ ಹೇಳಿದೆ 1 ಲಕ್ಷ ಕೋಟಿ ಸಾಲ ಮಾಡ್ರಿ,
ಆಲ್ಮಟ್ಟಿ ಯೋಜನೆ ಪೂರ್ತಿ ಮುಗಿಸ್ಬಿಟ್ಟು ರೈತರಿಗೇನು ಕೊಡುವುದು ಒಂದೇ ಪೇಮೆಂಟ್ ಕೊಟ್ರಂದ್ರ ರೈತರು ಆ ಜಮೀನು ಬಿಟ್ಟು ಬೇರೆ ಕಡೆ ಅವ್ರು ಜೀವನ ಮಾಡ್ಕೋತಾರೆ. ಆದ್ರೆ ಬಂದವಳೆ ಇವತ್ತು ಕರ್ನಾಟಕದಲ್ಲಿ ಕೆಲಸ ಶೂನ್ಯ. ಈ 3 ವರ್ಷನಾಗ ಏನಾದ್ರು ಕೆಲಸ ಆಗ್ಯಾವ ಬಾಗಲಕೋಟೆ ವಿಧಾನಸಭಾದಾಗ ಎಲ್ಲರೂ ಬುದ್ಧಿ ಪೂಜೆ ಆಗ್ಯಾವ, ಎಲ್ಲರೂ ಭೂಮಿ ಪೂಜೆ ಆಗ್ಯಾವ. ಇಲ್ಲ ಬರೀ ಅದೇ ಗ್ಯಾರಂಟಿ ಕಾಕಣ್ಣ ಹೆಂಚು ಗ್ಯಾರಂಟಿ, ಮಾಮ ಗ್ಯಾರಂಟಿ. ಅವ ಬೇರೆ ಸುಖ ಮಾಡ್ತಾರ. ಅಕ್ಕನ ಮನೆಗೆ ಹೋಗುವಾಗ, ಹಳೆಯ ಮನೆಗೆ ಹೋಗುವಾಗ, ಆ ಕಡೆ ಹೋಗುವಾಗ ಜನ ಬರೀ ಬಸ್ನ ಅಡ್ಡಾಡ್ತೀನಿ ಅಂದ್ರೆ ಇದನ್ನೇ ಹೇಳಿ ಅಭಿವೃದ್ಧಿ ಇಲ್ಲ ಅಂದ್ರೆ ಒಂದ್ ಕಡೆ ಹೇಳ್ತಾರ ಅವ್ರೆ ಈ ಗ್ಯಾರಂಟಿದಿಂದ ನಮ್ಗೇನು ಅಭಿವೃದ್ಧಿ ಆಗಲಾಗೈತೆ. ಆದ್ರೆ ನಮಗೆಲ್ಲ ಇಪ್ಪತ್ತಾಗದೆ, ಆದ್ರೆ ಸಾಬರಿಗೆ ಮಾತ್ರ ಎಷ್ಟು ಕಂಪೇರ್ ಮಾಡಿ ಮನೆ ಬಜೆಟ್ ಮುಸ್ಲಿಂ ಕಾಲನಿಗೆ 1,000 ಕೋಟಿ ರೂಪಾಯಿ ಮೂಡವ್ರಿಗೆ ಅಷ್ಟೇ. ಅಲ್ಲಿಂದ ಮುಲ್ಲಾಗಳು ಇರ್ತಾರಲ್ಲ ಮಸೂದಿಯೊಳಗ ಅವ್ರಿಗೆ 6,000 ರೂಪಾಯಿ ಆಗ್ತದೆ. ಎಲ್ಲರೂ ಬೀರಪ್ಪನ ಗುಡಿಗೆ ಎಲ್ಲರೂ ಕೊಟ್ಟಾರೇನ್ರಿ ಪೂಜಾರಿಗಳಿಗೆ, ಹನುಮಂತೇವ್ರ ಗುಡಿ ಪೂಜಾರಿ ಕೊಟ್ಟಾರೇನ್ರಿ? ಸಾಬರಿಗೆ 6,000 ರೂಪಾಯಿ ಬಂದು ತಿಂದ್ರಿ. ಅಲ್ಲಿಂದ ಮುಸಲ್ಮಾನರು ಹುಡುಗರು ವಿದೇಶಕ್ಕೆ ಹೋಗ್ತಿದ್ರ ಅವ್ರಿಗೆ 30 ಲಕ್ಷ ರೂಪಾಯಿ ವಿದೇಶಕ್ಕೆ ಕಲಿಲಾಕ. ಎಷ್ಟು? 30 ಲಕ್ಷ ತಗೊಂಡು ಅಲ್ಲಿ ಏನ್ ಕಲಿತಾರ ಅವರು ಬಾಂಬ್ ಹೆಂಗ್ ತಯಾರು ಮಾಡೋದು, ಗುಡಿ ಹೆಂಗ್ ತೆಗೆದು, ಹಿಂದೂ ಹೆಣ್ಮಕ್ಳು ಹೆಂಗ ಕನ್ವರ್ಟ್ ಮಾಡಿ ಗ್ಲೌಸ್ ಯಾವ್ದು ಮಾಡೋದು, ಇಂಥವ್ರಿಗೆ ಎಷ್ಟು? 30 ಲಕ್ಷ. ಅಲ್ಲಿಂದ ಮುಸ್ಲಿಂ ಏರಿಯಾದಾಗ ITI ಕಾಲೇಜ್ ಅದು ಉಳ್ಕಿದವ್ರಿಗೆ ಯಾರಿಗಿಲ್ಲ, ಉಳ್ಕಿದವ್ರ ಮನುಷ್ಯರಿಗೆ ಇಲ್ಲ, ಅವ್ರ ಸಾಗರ ಪಾಲನೆಗೆ. ಅಲ್ಲಿಂದ 3 ಉರ್ದು ಶಾಲೆ ಮಾಡ್ತಾರೆ. ಈ ಕನ್ನಡ ಓಡಾಟದಾಗ ಎಲ್ಲಿ ಮಕ್ಕೊಂಡವ್ರು ಕೊಡ್ತಿಲ್ಲ. ಮೊನ್ನೆ ಹಿಂದಿ ತೆಗೆದವ್ರ ಕೈ ಎಷ್ಟು ಜಿಗಿದಾಡ್ತಿದ್ರು, ಇದಕ್ಕೆ ಗಮ್ಮ ತಾಕತ್ತಿದ್ರು 100 ಉರ್ದು ಶಾಲೆ ಮಾಡಕ್ ಹೊಂಟಾರಲ್ಲ ಸಿದ್ದರಾಮಯ್ಯನವರು. 100 CBSE ಸ್ಕೂಲ್ ಹತ್ತವ್ರಿ. CBSE ಸ್ಕೂಲ್ನಾಗ ಎಲ್ಲಾ ಜಾತಿಯವ್ರಿಗೆ ಪರ್ಮಿಷನ್ ಕೊಡ್ಬೇಕು. ಒಂದೇ CBSE ಸ್ಕೂಲ್ನಾಗ ಅವ್ರು ಬರ್ಬೇಕು, ಸಾಬ್ರು ಎಲ್ಲೇ ಬರ್ಬೇಕು, ಅವ್ರಿಗೆ ಪ್ರತ್ಯೇಕ ಕಲ್ಸೋದು. ಅದ್ರ ಅವ್ರು ಯಾವಾಗಲೂ ಸಪರೇಟ್ ಇರ್ಬೇಕು, ಅವ್ರು ವೋಟರ್ ಸೈಕಲ್